ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KSRP ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡಿ ನೀವು ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇದಾಗಿ ನಿಮ್ಮ ಕ್ರೋಮ್ ಅಥವಾ ಯಾವ್ದಾದ್ರು ಒಂದು ನೆಟ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ KE ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜಲ್ಲಿ ಬರುತ್ತೆ. ಇದು ಇಂಗ್ಲೀಷ್ನಲ್ಲಿರುತ್ತೆ. ಇದನ್ನು ನೀವು ಕನ್ನಡಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ, ನೇಮಕಾತಿ ಅಂತೇಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಮೇಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ KSRP IRB ನೇಮಕಾತಿ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ KSRP ನೇಮಕಾತಿ 2026 ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅರ್ಜಿ ಲಿಂಕ್ ಅಂತ ಓಪನ್ ಆಗುತ್ತೆ. ಈ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ, ನ್ಯೂ ಯೂಸರ್ ಅಂತೇಳಿ. ಈ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪಾಸ್ವರ್ಡು ಮತ್ತು ಹಾಕ್ಬೇಕಾಗತ್ತೆ. ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಮಾತ್ರ. ಈಗ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಹೌದು ಇಲ್ಲ ಅಥವಾ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಹೌದು ಕೊಡಿ, ಅಂದರೆ ನೀವು ಕರ್ನಾಟಕ ಪರೀಕ್ಷಾ ಮಂಡಳಿ SSLC ಪಾಸ್ ಆಗಿದ್ದರೆ ಅಂತ ಕೇಳುತ್ತೆ. ನೆಕ್ಸ್ಟ್ ನಿಮ್ಮ SSLC ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ವೆರಿಫೈ ಕೊಡಿ. ವೆರಿಫೈ ಕೊಟ್ಟ ನಂತರ ನಿಮ್ಮ ಒಂದು ಡೀಟೇಲ್ಸ್ ಅನ್ನೋದು ಬರುತ್ತೆ. ಈಗ ನೀವು ಪೂರ್ತಿ ಕೆಳಗೆ ಬಂದು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಥ್ರೂ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಕೊಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕೋಬೇಕಾಗತ್ತೆ. ಆಧಾರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಕೆಳಗೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ಡೌನ್ ಬಂದು ಇಲ್ಲಿ OTP ಸೆಲೆಕ್ಟ್ ಮಾಡಿ. ಮತ್ತು ಕೆಳಗೆ ಬಂದು ಪೂರ್ತಿ ಡೌನ್ ಬರಬೇಕಾಗತ್ತೆ. ಇಲ್ಲಿ OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ಗೊಂದು OTP ಬರುತ್ತೆ. ಆ OTPಯನ್ನು ಹಾಕಿ ಇಲ್ಲಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ನಿಮಗೆ ರಿಜಿಸ್ಟರ್ ಫಾರ್ಮ್ ಅಂತ ಬರುತ್ತೆ. ಈ ರೀತಿ ಪೂರ್ತಿ ಕೆಳಗೆ ಬಂದು ಇಲ್ಲಿ ನೀವು ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ವಿದ್ಯಾರ್ಹತೆ ಏನಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರಾಷ್ಟ್ರೀಯತೆ ಮತ್ತು ಇಮೇಲು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಈಗ ನಿಮ್ಮ ವಿದ್ಯಾರ್ಹತೆ ಏನಿದೆ ನೋಡಿ, ಅಂದರೆ ಸೆಕೆಂಡ್ PUC ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಮಿ ಗ್ರ್ಯಾಜುಯೇಟ್ ಸರ್ಟಿಫಿಕೇಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನ್ಯಾಷನಾಲಿಟಿ ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಮೇಲು ಮೊಬೈಲ್ ನಂಬರು ಮತ್ತು ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಅಂದರೆ ನೀಟಾಗಿ ಒಂದು 8 ಅಕ್ಷರ ಪಾಸ್ವರ್ಡ್ ಇರಬೇಕಾಗತ್ತೆ. ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಅಂದರೆ ಅದರ ಸ್ಪೆಷಲ್ ಕ್ಯಾರೆಕ್ಟರನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗೆ ಬಂದು ನಿಮ್ಮ ಫೋಟೋ ಮತ್ತು ಸಹಿ ಅಂತ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 50 KB ಕಡಿಮೆ ಇರುತ್ತೆ ಫೋಟೋ, ಸಿಗ್ನೇಚರು ಮತ್ತು ಅದೇ ರೀತಿ ಹ್ಯಾಬಿಟಿಂದ ಕೆಳಗೆ ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿ ನೆಕ್ಸ್ಟ್ ಬರುತ್ತೆ. ಇಲ್ಲಿ ನೀವು ಪೂರ್ತಿ ಕೆಳಗೆ ಬಂದು ಗೋ ಟು ಹೋಮ್ ಪೇಜ್ ಕೊಡಬೇಕಾಗತ್ತೆ.
ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಅಂದರೆ ಅಪ್ಲಿಕೇಶನ್ ಐಡಿಯಾನ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಆ ನಂಬರ್ ಅದೇ ನೋಡಿ. ಈಗ ನಿಮ್ಮ ಮೊಬೈಲ್ OTP ಬಂದಿರುತ್ತೆ. ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಮೊಬೈಲ್ SMS ಕೇಳುತ್ತೆ. ಇಲ್ಲಿ SMS ಕೊಡ್ಬೋದು ಅಥವಾ ನೀವು ವಾಟ್ಸಪ್ ಕೊಡ್ಬೋದು. ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ OTP ಹಾಕೊಳ್ಳಿ. ನೆಕ್ಸ್ಟ್ ವೆರಿಫೈ ಕೊಡಿ. ಇಲ್ಲಿ ವೆರಿಫೈಡ್ ಅಂತ ಬರ್ತಾಯಿದೆ. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ವಿಳಾಸವನ್ನು ನೀಟಾಗಿ ಎಂಟ್ರ್ ಮಾಡ್ಕೊಳ್ಳಿ. ಅದೇ ರೀತಿ ಪಿನ್ ಕೋಡು, ನಿಮ್ಮ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಜಿಲ್ಲೆ, ತಾಲೂಕು, ಅದೇ ರೀತಿ ರಾಷ್ಟ್ರೀಯತೆ ಅನ್ನೋದು ಇರುತ್ತೆ. ಮತ್ತು ಕೆಳಗೆ ಬಂದು ಇಲ್ಲಿ ನೀವು ಮ್ಯಾರಿಡ್ ಆಗಿದ್ದರೆ ಸಂಗಾತಿ ಹೆಸರನ್ನು ಎಂಟ್ರ್ ಮಾಡ್ಕೋಬೋದು. ಈ ಸೈಡ್ ಬಂದು ನಿಮ್ಮ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕನ್ನಡ ಮೀಡಿಯಮ್ ಅಂದರೆ ನಿಮ್ಮ ಮಾತೃಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವ ಒಂದು ಭಾಷೆ ಮಾತಾಡ್ತೀರಿ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ ಹೆಸರನ್ನು ಎಂಟ್ರ್ ಮಾಡಿಕೊಂಡು ಸೇವ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿ ಎಸ್ ಕೇಳುತ್ತೆ, ಎಸ್ ಕೊಡಿ. ನಂತರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಕ್ವಾಲಿಫಿಕೇಷನ್ದೊಂದು ಕೇಳುತ್ತೆ. ಇಲ್ಲಿ ನೀವು ಕ್ವಾಲಿಫಿಕೇಷನ್ ಟೈಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕರ್ನಾಟಕ ಬೋರ್ಡ್ ಆಫ್ಟರ್ 2008 ಅಂತಿದೆ. ಇದರಲ್ಲಿ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಅಂದರೆ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಹಾಕಿ, ಯಾವ ತಿಂಗಳು ಪಾಸ್ ಆಗಿದೆ ನೋಡಿ ಅದನ್ನು ಹಾಕಿ, ಮತ್ತು ಪಾಸಿಂಗ್ ಇಯರ್ ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದೆ ನೋಡಿ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಫೆಚ್ ಡಾಟಾ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಪೂರ್ತಿಯಾದ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೀವು ಯಾವುದೇ ರೀತಿಯಾಗಿ ಮ್ಯಾನ್ಯಲಾಗಿ ಎಂಟ್ರ್ ಮಾಡೋದಿರಲ್ಲ. ಇದನ್ನು ನೀಟಾಗಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಪೂರ್ತಿ ಕೆಳಗೆ ಬಂದು ಈಗ ಸೇವ್ ಕೊಡಿ. ಅದೇ ರೀತಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ರಿಸರ್ವೇಷನ್ ಬರುತ್ತೆ ಇಲ್ಲಿ. ಇದರಲ್ಲಿ ನಿಮ್ಮ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು GM ಹೊರತುಪಡಿಸಿ ಯಾವ್ದಾದ್ರು ಒಂದು ಕ್ಯಾಟಗರಿ ಕ್ಲೈಮ್ ಮಾಡ್ತಿದ್ದಾರೆ ಅಂತ ಕೇಳುತ್ತೆ. ಇಲ್ಲಿ ಎಸ್ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಅಂದರೆ ಒಂದು ಕಾಸ್ಟ್ ಇನ್ಕಮ್ ಇರುತ್ತೆ ನೋಡಿ, ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ದು ನಂಬರ್ ಹಾಕಿ ಇಲ್ಲಿ ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಕಲ್ಯಾಣ ಕರ್ನಾಟಕದವರಿದ್ದರೆ ಇಲ್ಲಿ ಕೊಡ್ಬೋದು. ಇಲ್ಲಿ SRನು ಕೊಟ್ಟು ಇಲ್ಲಿ ಸೇವ್ ಆಗ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೂರಲ್ ರಿಲಿಜನ್ ಅಂದರೆ ನೀವು ಒಂದು 1ರಿಂದ 10 ಏನಾದರೂ ಅಂದರೆ 10 ವರ್ಷ ನೀವು ಗ್ರಾಮೀಣ ಏರಿಯಾದಲ್ಲಿ ಕಲ್ತಿದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ಅದೇ ರೀತಿ ಕೆಳಗೆ ಬಂದು ನೀವು ರೂರಲ್ ಆದಮೇಲೆ ಇಲ್ಲಿ ಕನ್ನಡ ಮೀಡಿಯಮ್ ಅಂದರೆ ನೀವು 1ರಿಂದ 10ವರೆಗೆ ಕನ್ನಡ ಮೀಡಿಯಮ್ನಲ್ಲಿ ಕಲ್ತಿದ್ರೆ ಅಂತ ಕೇಳುತ್ತೆ. ಇದನ್ನು ಎಸ್ ಇದ್ದೆ ಎಸ್ ಕೊಡ್ಬೋದು ಅಥವಾ ನೋ ಕೊಡ್ಬೋದು. ನೀವು ಕಲ್ತಿದ್ರೆ ಎಸ್ ಕೊಡಿ. ಇದು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದ ರಿಸರ್ವೇಷನ್ಗೆ ಉಪಯೋಗ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕನ್ನಡ ಮೀಡಿಯಮ್ 10 ಇಯರ್ಸ್ ಅಂತಿದೆ. ಇದನ್ನು ಎಸ್ ಕೊಡ್ಬೋದು, ನೋ ಕೊಡ್ಬೋದು. ನೆಕ್ಸ್ಟ್ ಸೇವ್ ಕ್ಲೈಮ್ ಕೊಟ್ಟು ಯೋಜನಾ ನಿರಾಶ್ರಿತ ಅಭ್ಯರ್ಥಿನ ಕೇಳುತ್ತೆ. ಇದನ್ನು SR ನೋ ಕೊಡಿ. ಇಲ್ಲಿ ಸೇವ್ PDF ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಒಂದು ಯಾವ ಒಂದು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರ ಅನ್ನೋದು ಇಲ್ಲಿ 3-5 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಇಲ್ಲಿ ಟಿಕ್ ಮಾಡ್ಕೋಬೇಕಾಗತ್ತೆ. ನಾನು ಕೊನೆಯದಾಗಿ 2 ಅನ್ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಒಂದು ಅದರ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ಬುಡಕಟ್ಟು ಜನಾಂಗದ ಅಂದರೆ ನೀವು ಫಾರೆಸ್ಟ್ ಏರಿಯಾದವ್ರನ್ನ ಕೇಳುತ್ತೆ. ಫಾರೆಸ್ಟ್ ಏರಿಯಾ ಇದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೋ ಕೊಡ್ಬೋದು. ಇಲ್ಲಿ ನಿಮ್ಮ ಒಂದು ಹೈಟ್ ಅನ್ನೋದು ಮೆನ್ಷನ್ ಮಾಡಬೇಕಾಗತ್ತೆ. ಮಿನಿಮಮ್ 160 ಇರಬೇಕಾಗತ್ತೆ. ಫಾರೆಸ್ಟ್ದವರಿದ್ದರೆ 155 ಇರಬೇಕಾಗತ್ತೆ. ಮತ್ತು ಇಲ್ಲಿ ಚೆಸ್ಟ್ ಅನ್ನೋದು ಮಿನಿಮಮ್ 86 ಅನ್ನೋದು ಇರಬೇಕಾಗತ್ತೆ. ಅದೇ ರೀತಿ ನೀವು ಸರ್ಕಾರಿ ರಾಜ್ಯ ಸರ್ಕಾರ ನೌಕರಿ ಕೇಳುತ್ತೆ. ಸಿವಿಲ್ ಇದ್ದಿರಾನೆ ಎಸ್ ಕೊಟ್ಟರೆ ಒಂದು ನಿಮ್ಮ ಡಿಪಾರ್ಟ್ಮೆಂಟ್ ನೇಮು ಅಂದರೆ ಕಚೇರಿ ಹೆಸರು ಮತ್ತು ನಿಮ್ಮ ಒಂದು ಕಚೇರಿ ವಿಳಾಸ, ನೀವು ಯಾವ ಹುದ್ದೆ ಮತ್ತು ನಿಮ್ಮ ಒಂದು ಎಂಪ್ಲಾಯ್ ID ಅಂತ ಬರುತ್ತೆ, ಅವನ್ನು ಎಲ್ಲವನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎಂಟ್ರ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಕೊಡಿ. ಸೇವ್ ಕೊಟ್ಟು ಇದು ಇಲ್ಲ, ಈಗ ನಾನು ನೋಡ್ಕೊಡ್ತೀನಿ. ನೆಕ್ಸ್ಟ್ ಕೊಡಿ.
ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೇಳುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕ್ಲೈಮರ್ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ ಡಿಪೆಂಡ್ಸ್ ಮಾತ್ರ ಇದು ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಇದೆ, ಅದಿದ್ದರೆ ನೀವು ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಕನ್ನಡ ಮಾಧ್ಯಮ ಕೇಳುತ್ತೆ, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ ಅಂತೇಳಿ ಕೆಳಗೆ. ಅಂದರೆ KE ಮತ್ತು KPSC ನಡೆಸುವ ಯಾವ್ದಾದ್ರು ಒಂದು ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗಿದ್ದಾರೆ ಅಂತ ಕೇಳುತ್ತೆ. ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಇಲ್ಲಿ ಕೆಳಗೆ ನೋಂದಣಿ ನಂಬರ್ ಇದೆ, ಅಲ್ಲಿ ನಿಮ್ಮ ಒಂದು ನೋಂದಣಿ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಮತ್ತು ನೀವು ಒಂದು 1ರಿಂದ 10ನೇವರೆಗೆ SSLC ಅಂದರೆ ನೀವು 10ನೇ ತರಗತಿ SSLC ಅಥವಾ PUC ಉನ್ನತ ಮಟ್ಟದ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗಿದ್ದರೆ ಕೇಳುತ್ತೆ. ಅದನ್ನು ಯಾವ ಒಂದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ನೋ ಅಂತಿದೆ. ಇದು ನಂದು ಫಸ್ಟ್ ಲ್ಯಾಂಗ್ವೇಜ್ ಇದೆ. ಇದರಲ್ಲಿ ನಾನು ಫಸ್ಟ್ ಲ್ಯಾಂಗ್ವೇಜ್ ಕೊಡ್ತೀನಿ. ನಿಮ್ಮ ವಿರುದ್ಧ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಇದೆಯಾ ಅಥವಾ ದಾಖಲಾಗಿದೆ ಅಂತ ಕೇಳುತ್ತೆ. SRನು ಕೊಡಿ. ನೆಕ್ಸ್ಟ್ ನೀವು ಯಾವ್ದಾದ್ರು ಒಂದು ಡಿಬಾರ್ ಆಗಿದ್ದರೆ, ಅಂದರೆ ಯಾವ್ದಾದ್ರು ಒಂದು CET ಎಕ್ಸಾಮ್ ಅಥವಾ NEET ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ನೀವು ಬರೆದಿದ್ರೆ CET ಎಕ್ಸಾಮ್ನಲ್ಲಿ ನೀವು ಡಿಬಾರ್ ಆಗಿದ್ದಾರೆ ಅಂತ ಕೇಳುತ್ತೆ. ಇಲ್ಲಿ SRನು ಕೊಟ್ಟು ಕನ್ನಡದ ವಿವರವನ್ನು ಉಳಿಸಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ. ಇದರಲ್ಲಿ ನಾನು ಆಲ್ರೆಡಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದ್ದರಿಂದ ಇಲ್ಲಿ ತೋರಿಸ್ತಾ ಇದೆ. ಈ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ಇಲ್ಲಿ ನೋಡ್ಬೋದು 50 KB ಅಥವಾ 50 KB ಇರಬೇಕಾಗತ್ತೆ. ಮತ್ತು ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ನೋಡಿ. ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ ಇದ್ದು ಫೋಟೋವನ್ನು ಕಾಣುವ ರೀತಿ ಇರಬೇಕು ಮತ್ತು ಥಂಬ್ ಅನ್ನೋದು ಪೂರ್ತಿ ಕ್ಲಿಯರ್ ಆಗಿ ಇರಬೇಕಂತ ಇಲ್ಲಿ ಪೂರ್ತಿಯಾಗಿ ಮೆನ್ಷನ್ ಮಾಡಿದ್ದಾರೆ. ವೈಟ್ ಬ್ಯಾಕ್ಗ್ರೌಂಡ್ ಅಂದರೆ ಯಾವ ರೀತಿಯಾಗಿ ಮಾಡೋದಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಫೈಲನ್ನು ಅಪ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಕೊಡಿ. ಇದರಲ್ಲಿ ಪೋಸ್ಟ್ ಸೆಲೆಕ್ಷನ್ ಅನ್ನೋದು ಬರುತ್ತೆ. ಅಂದರೆ ನೀವು ಒಂದು KSRP ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿದೆ ನೋಡಿ, RPC ನಾನ್ HK. ಈ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಬೆಟಾಲಿಯನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹಾಸನ, ತುಮಕೂರು, ಬೆಂಗಳೂರು ಹಲವಾರು ರೀತಿ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನಿಮ್ಮ ಒಂದು ಯಾವುದು ಬೆಟಾಲಿಯನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಬೆಳಗಾವಿಯನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಕೊಡಿ. ಅದೇ ರೀತಿ ಕೆಳಗೆ ಬಂದು ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಅನ್ನೋದು ತೋರಿಸುತ್ತೆ. ನಿಮ್ಮ ಅಪ್ಲಿಕೇಶನ್ ID ಮತ್ತು ಕೋರ್ಸ್ ಕೊಟ್ಟು ಇಲ್ಲಿ ಪೇಮೆಂಟ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನೀವು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನ್ ಅನ್ನೋದು ಬರುತ್ತೆ. ಈ ಡಿಕ್ಲರೇಷನ್ ಫಾರ್ಮ್ ಈ ರೀತಿ ಇರುತ್ತೆ. ಇಲ್ಲಿ ಡ್ರಾಪ್ ಪ್ರಿಂಟ್ ಅದು ಬರುತ್ತೆ. ಇಲ್ಲಿ ಒಂದು ಟೆಕ್ ಮಾರ್ಕ್ ಇರುತ್ತೆ, ಇದನ್ನು ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನೀವು ಡ್ರಾಪ್ ಅಪ್ಲಿಕೇಶನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಒಂದು ಡ್ರಾಪ್ ಅಪ್ಲಿಕೇಶನ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಇಲ್ಲಿ ಎಸ್ ಕೊಡಿ. ಇದು ಡೌನ್ಲೋಡ್ ಆದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ಪೂರ್ತಿಯಾಗಿ ನೋಡ್ಕೊಳ್ಳಿ. ಅಂದರೆ ಯಾವುದೇ ರೀತಿಯಾಗಿ ಅಂದರೆ ಇದನ್ನು ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ನೋಡ್ಕೊಳ್ಳಿ. ಇದನ್ನು ಯಾವುದೇ ರೀತಿಯಾಗಿ ನಿಮಗೆ ಒಂದು ಏನಾದರೂ ತಪ್ಪಾಗಿದ್ದರೆ ಇದರಲ್ಲಿ ನೀವು ಈಗ ಬ್ಯಾಕ್ ಹೋಗಿ ಇದರಲ್ಲಿ ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ಅಂದರೆ ನಿಮ್ಮ ಒಂದು ಹೆಸರು ಯಾವುದೇ ರೀತಿ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ದು ಯಾವುದೇ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಈಗ ನೀವು ನೋಡ್ಕೋಬೇಕಾಗತ್ತೆ. ನಂತರ ನೀವು ಅದನ್ನು ಪೂರ್ತಿಯಾಗಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ಯಾವುದೇ ರೀತಿಯಾಗಿ ಎಂಟ್ರನ್ನು ಅಂದರೆ ಎಡಿಟ್ ಮಾಡಲು ಬರುವುದಿಲ್ಲ. ಅದನ್ನು ನೀಟಾಗಿ ನೋಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಡಿಕ್ಲರೇಷನ್ ಕೊಟ್ಟು ನೀವು ಪೋಸ್ಟನ್ನು ಸಬ್ಮಿಟ್ ಕೊಡಬೇಕಾಗತ್ತೆ. ಡಿಕ್ಲರೇಷನ್ ಕೊಡೋಕ್ಕಿಂತ ಮೊದಲೇ ನೋಡ್ಕೊಳ್ಳಿ. ಮತ್ತು ಪೇಮೆಂಟ್ಗಳನ್ನು ಯಾವ ರೀತಿ ಮಾಡೋದಂದರೆ ನಾನು ಬೇರೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಅದರಲ್ಲಿ ನೀವು ಪೇಮೆಂಟ್ ಈ ರೀತಿಯಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು UPI ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶೋ QR ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಗೂಗಲ್ ಪೇ, ಫೋನ್ಪೇಯನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಈ QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿ ನಿಮ್ಮ ಒಂದು QR ಕೋಡ್ನಲ್ಲಿ ಪೇಮೆಂಟ್ ಮಾಡಿ, ಅಂದರೆ ನಿಮ್ಮ ಒಂದು ಆ್ಯಪ್ನಲ್ಲಿ ಪೇಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಪೇಮೆಂಟ್ ಕನ್ಫರ್ಮೇಷನ್ ಈ ರೀತಿ ಬರುತ್ತೆ. ಈ ರೀತಿಯಾಗಿ ನೀವು ಪೇಮೆಂಟ್ ಮಾಡ್ಕೋಬೋದು. ನೋಡಿ, ನೀವು ಏನಾದರೂ ಮನೆಯಲ್ಲಿ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ದಯವಿಟ್ಟು ನಿಮ್ಮ ಒಂದು RD ನಂಬರು ಅಥವಾ ನಿಮ್ಮ ಒಂದು ನೇಮು ಒಂದು ಯಾವ ರೀತಿ ಇದೆ ನೋಡಿ, SSLC
ಅಥವಾ ನಿಮ್ಮ ಒಂದು ನಂಬರ್ ಏನಿದೆ ನೋಡಿ ಅದನ್ನು ಇಲ್ಲಿ ಎಂಟರ್ ಮಾಡೋಕೆ ಹೋಗ್ಬೇಕಾದ್ರೆ, ಅಂದರೆ ಒಂದು ಸರ್ಟಿಫಿಕೇಟ್ ನಂಬರ್ಗಳನ್ನು ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಒಂದು ಕಾಲೇಜ್ ನೇಮನ್ನು ಎಂಟ್ರಿ ಮಾಡ್ಕೊತೀವಿ ಇರಬೇಕಾದ್ರೆ ನೋಡಿಕೊಂಡು ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಎಡಿಟ್ ಆಪ್ಷನ್ ಅವರು ಕೊಡೋದಿಲ್ಲ. ಆದ್ದರಿಂದ ನಿಮ್ಮ ಒಂದು ಜಾಬ್ ಏನಾದ್ರು ಸೆಲೆಕ್ಷನ್ ಆದರೆ ಇಲ್ಲಿ ಎಡಿಟ್ ಆಪ್ಷನ್ಸ್ ಬರೋದಿಲ್ಲ. ಆದ್ದರಿಂದ ನೀಟಾಗಿ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಎಡಿಟ್ ಅನ್ನೋದು ಬರೋಂಗಿಲ್ಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.